ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೋದಿ ಅಮಿತ್ ಶಾ ಜೋಡಿಗೆ ಬಿಜೆಪಿಗೆ ಮತ್ತೊಂದು ಮಹಾಜಯ. ಅದು ಕೂಡ ಎಷ್ಟು ವರ್ಷಗಳ ಬಳಿಕ, ದಶಕಗಳ ಬಳಿಕ ಬಿಜೆಪಿ ತನ್ನ ರಾಜಕೀಯ ಎದುರಾಳಿಗಳಿಗೆ ಬಿಗ್ ಶಾಕ್ ಅನ್ನು ಕೊಡುವ ಮೂಲಕ ಮತ್ತೊಂದು ಸುನಾಮಿ ಮೋದಿ ಅಲೆಗೆ ಮತ್ತೊಂದು ಸ್ಪಷ್ಟ ಸಾಕ್ಷಿ ಎದ್ದು ಕಾಣ್ತಾ ಇದೆ. ಡೀಟೇಲ್ಸ್ ಇರ್ತಾ ಹೋಗಿ ಮಹಾರಾಷ್ಟ್ರದಲ್ಲಿ 29 ಮುನ್ಸಿಪಲ್ ಕಾರ್ಪೊರೇಷನ್ಗಳ ಎಲೆಕ್ಷನ್ ಮತ್ತೆ ಸ್ಪೆಷಲಿ ಬೃಹತ್ ಮುಂಬೈ ಪಾಲಿಕೆ BMC ಕೌಂಟಿಂಗ್ ಕೂಡ ಆಗ್ತಾ ಇದೆ. ಈಗ ಎದುರಾಳಿಗಳಿಗೆ ಬಹಳಷ್ಟು ವರ್ಷಗಳ ಬಳಿಕ ಕೈ ಜೋಡಿಸಿದ್ದಂಥ ಠಾಕ್ರೆ ಬ್ರದರ್ಸ್ ಮತ್ತು ಕೇರಳದಲ್ಲೆಲ್ಲ ಗೆದ್ದುಕೊಂಡು EVMನಲ್ಲೇ ಗೆದ್ದುಕೊಂಡು ತಮ್ಮ ಜಯವನ್ನು ಸಂಭ್ರಮಿಸಿದ್ದಂಥ ಕಾಂಗ್ರೆಸ್ಸು ಏನಾಗಿದೆ ಹಾಗಾದರೆ ಮಹಾರಾಷ್ಟ್ರದ ಈ ಸಿವಿಕ್ ಪೋಲಲ್ಲಿ ವೆರಿ ಇಂಟ್ರೆಸ್ಟಿಂಗ್ ರಿಸಲ್ಟ್ಸ್ ಬರ್ತಾ ಇದೆ. ಡೀಟೇಲ್ಸನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. 29 ಸಿವಿಕ್ ಬಾಡೀಸ್ಗೆ ಕೌಂಟಿಂಗ್ ಆಗ್ತಾ ಇರೋದು. BJPಗೆ 535 ವಾರ್ಡ್ಗಳಲ್ಲಿ ಲೀಡಿಂಗ್ ಇದೆ. ಹಾಗೆ ಶಿವಸೇನೆ ಅಂದರೆ BJP ಜೊತೆಗಿರುವಂತಹ ಶಿವಸೇನೆ 170 ವಾರ್ಡ್ಗಳಲ್ಲಿ ಲೀಡಿಂಗ್ ಇದೆ. BMCಯಲ್ಲಿ ನೋಡೋದಕ್ಕೆ ಹೋದರೆ ಓವರ್ ಆಲ್ ಈಗ ಸದ್ಯದ ಟ್ರೆಂಡ್ ಪ್ರಕಾರ ಅಂದರೆ ನಾವು ರೆಕಾರ್ಡ್ ಮಾಡೋ ಹೊತ್ತಲ್ಲಿ 90 ದಾಟ್ ಹೋಗಿದೆ. ಈಗಾಗಲೇ ಎಕ್ಸಿಟ್ ಪೋಲ್ಗಳು ಹೆಚ್ಚು ಕಡಿಮೆ 138 ತನಕನೂ ಕೊಡ್ತಿರೋದು. 138, 140 ತನಕ BJP ಶಿವಸೇನೆ ಹೋಗುತ್ತೆ ಅಂತಾನೆ ಎಲ್ಲ ಬಹುತೇಕ ಸರ್ವೆಗಳು ಎಕ್ಸಿಟ್ ಪೋಲಲ್ಲಿ ಪ್ರೆಡಿಕ್ಷನ್ ಅನ್ನು ಕೊಟ್ಟಿದೆ. ಶಿವಸೇನಾ UBT MNS ಎಲ್ಲ ಸೇರಿದ್ರು 60 ಸೀಟ್ ಕ್ರಾಸ್ ಆಗೋದು ಕಷ್ಟ ಅಂತಾನೆ ಹೇಳ್ತಿರೋದು. ಕಾಂಗ್ರೆಸ್ಸು VBA RSP 20 ಸೀಟ್ ಹೆಚ್ಚು ಕಡಿಮೆ ಆಗಬಹುದು ಅಂತ. NCP SP ಅವ್ರಿಗೆ 3 ಸೀಟ್ ಬರಬಹುದು ಅನ್ನುವಂಥ ಪ್ರೆಡಿಕ್ಷನ್ ಅನ್ನು ಆಲ್ಮೋಸ್ಟ್ ಸರ್ವೆಗಳು ಕೊಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ. ಸೊ BJP 150 ತನಕನೂ ಹೋಗಿ ಭರ್ಜರಿ ಗೆಲುವನ್ನು ದಾಖಲಿಸುವಂಥ ಎಲ್ಲ ಸಾಧ್ಯತೆ ಇದೆ. BMCಯಲ್ಲಿ ಈಗ BJP ಶಿವಸೇನಾ ಸದ್ಯದ ಲೆಕ್ಕದ ಪ್ರಕಾರ ಕ್ಷಣಕ್ಕೂ ಅಪ್ಡೇಟ್ ಆಗ್ತಿದೆ. 92 ಸೀಟ್ಸ್ ತನಕ ಲೀಡ್ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ INDI ಕೂಟದಲ್ಲಿ ಮೈತ್ರಿಯಲ್ಲೆಲ್ಲ ಛಿದ್ರ ಆಗಿ ಹೋಯಿತು. ಕಾಂಗ್ರೆಸ್ಸು ಗೆಸ್ಟ್ ರೋಲ್ ಅಷ್ಟೇ ಪ್ಲೇ ಮಾಡುತ್ತೆ ಅಂತ ಶಿವಸೇನೆ ಅಲ್ಲಿ ವಿವಿಧ ಪಕ್ಷಗಳು ಅಂದರೆ ಈ MVA ಭಾಗವಾಗಿರೋ ಪಕ್ಷಗಳೇ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದನ್ನು, ಸೆಡ್ ಹೊಡೆದಿದ್ದನ್ನು ನೋಡಿದ್ವಿ. ಮತ್ತು BJPಯನ್ನು ಸೋಲಿಸಬೇಕು ಅಂತ ಈ ಸಲ ಠಾಕ್ರೆ ಬ್ರದರ್ಸ್ ಒಂದಾಗಿದ್ದನ್ನು ನೋಡಿದ್ವಿ. ಶಿವಸೇನೆ 25 ವರ್ಷಗಳಿಂದ BMCಯಲ್ಲಿ ಬಿಗಿ ಹಿಡಿತವನ್ನು ಹೊಂದಿತ್ತು. ಯಾರೂ ಅವರನ್ನು ಕಟ್ಟು ಹಾಕೋದಿಕ್ಕೆ ಸಾಧ್ಯವಾಗಿರಲಿಲ್ಲ. ಅಂತಹ ಒಂದು ಗೆಲುವನ್ನು ಸಾಧಿಸ್ಕೊಂಡು ಬರ್ತಿತ್ತು. ಆದರೆ ಇದೇ ಮೊದಲ ಬಾರಿಗೆ ಅಂದರೆ ಕಳೆದ ಚುನಾವಣೆಯಲ್ಲಿ BJP ಹತ್ರ ಹೋಗಿತ್ತು. ಆದರೂ ಮೈತ್ರಿ ಮತ್ತೊಂದು ಅಂದ್ಕೊಂಡು ಸಾಧ್ಯವಾಗಿರಲಿಲ್ಲ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ. ಈ ಸಲ ಮಾತ್ರ ಕ್ಲಿಯರ್ ಕಟ್ ವಿನ್. ಅಂದರೆ BMC ಅಂದ್ರದ್ದು ಸಣ್ಣ ಚುನಾವಣೆ ಅಲ್ಲ, ಒಂದು ರಾಜ್ಯದ ಚುನಾವಣೆ ಕೊಡೋ ಇಂಪಾರ್ಟೆನ್ಸೇ ಕೊಡಲಾಗುತ್ತೆ. ಯಾಕಂದರೆ ದೇಶದ ಅತಿ ದೊಡ್ಡ ಚುನಾವಣೆ ಅದು. ಪಾಲಿಕೆ ಅಂತ ಬಂದಾಗ ಅತಿ ದೊಡ್ಡ ಪಾಲಿಕೆಯ ಚುನಾವಣೆ ಆಗುತ್ತೆ. ಮತ್ತು ಮಹಾ ಬಜೆಟ್, ಅದಕ್ಕೆ 75,000 ಕೋಟಿಗೂ ಅಧಿಕ ಬಜೆಟನ್ನು ಹೊಂದಿರುವಂತಹ ಒಂದು ಪಾಲಿಕೆ ಆಗಿದೆ ಅದು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆ. ಮಹಾಯುತಿಯ ವಶವಾಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿವಿಧ ರಾಜ್ಯಗಳನ್ನು ಗೆದ್ದುಕೊಳ್ತಿರುವಂತಹ BJP ಮತ್ತು ಈಗ ಏನು ಪ್ರಮುಖವಾದ 4 ರಾಜ್ಯಗಳಲ್ಲಿ ಚುನಾವಣೆ ಎದುರು ನೋಡ್ತಾ ಇರೋ ಹೊತ್ತಲ್ಲಿ ಪಶ್ಚಿಮ ಬಂಗಾಳ, ಕೇರಳ, ಅಸ್ಸಾಮಲ್ಲಿ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆ ಎದುರು ನೋಡ್ತಿರೋ ಹೊತ್ತಲ್ಲಿ ಬಹುತೇಕ ಎಲ್ಲ ಸರ್ವೆಗಳು ಅದನ್ನೇ ಹೇಳಿದ್ವು. ಈಗ ಅದೇ ಆಗ್ತಾ ಇದೆ. 130ರಿಂದ 150 ಆಸುಪಾಸಲ್ಲಿ BJP ಬಂದಿಲ್ಲತ್ತೆ ಅಂತ. ಅಂದರೆ ಉದ್ಧವ್ ಠಾಕ್ರೆ ಶಿವಸೇನೆ ಟೀಮು ಸ್ವಲ್ಪ ಪೈಪೋಟಿ ಅಂತೂ ಕೊಡ್ತು. ಬೆಳಗ್ಗೆಲ್ಲ ನೋಡಿದಾಗ ಒಂದು 10-20 ಸೀಟ್ಸಲ್ಲಿ ಹೆಚ್ಚು ಕಡಿಮೆ ಆಗೋ ಥರ ಕಾಣಿಸ್ತಾ ಇತ್ತು. ಆದರೆ ಈಗ BJP ಮುಂದಕ್ಕೆ ಸಾಗಿದೆ. 90ರ ಗಡಿ ದಾಟಿ ಹೋಗಿರೋದ್ರಿಂದ 130ರ ಗಡಿ ಅಂತೂ ಕ್ರಾಸ್ ಆಗುತ್ತೆ. 227 ಸ್ಥಾನಗಳ ಪೈಕಿ ಮಹಾಯುತಿ 150ರ ತನಕ ಗೆದ್ದು ಬಿಟ್ರೆ ಅದು ಭಯಂಕರ ಗೆಲುವಾಗತ್ತೆ. ಆ ಟಾರ್ಗೆಟನ್ನು ರೀಚ್ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ದೇಶದ ಅತಿ ಶ್ರೀಮಂತ ಮಹಾನಗರ ಪಾಲಿಕೆಯಾದ ಮುಂಬೈ ಪಾಲಿಕೆ 25 ವರ್ಷಗಳಿಂದನೂ ಅವಿಭಜಿತ ಶಿವಸೇನೆ ಗೆಲ್ತಾ ಬಂದಿತ್ತು. ಬಟ್ ಕಳೆದ ಕೆಲವು ವರ್ಷಗಳಲ್ಲಿ ಏನಾಯಿತು, ರಾಜಕಾರಣ ಮಹಾರಾಷ್ಟ್ರದಲ್ಲಿ ಕಂಡು ಕೇಳದೆ ಆಪರೇಷನ್ಗಳಾದವು. ಶಿವಸೇನೆಗೆ ವಿಭಜನೆ ಆಯಿತು. 2017ರಲ್ಲಿ BJP ಅಧಿಕಾರದ ಸಮೀಪ ಬಂದಿತ್ತು. ಆಗ ಮುಖ್ಯಮಂತ್ರಿ ಆಗಿದ್ದ ದೇವೇಂದ್ರ ಫಡ್ನವೀಸ್ ಅವರು ಮೈತ್ರಿ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ BMC ಮೇಲಿನ ಹಕ್ಕನ್ನು ಬಿಟ್ಟುಕೊಟ್ಟಿದ್ರು.
ನೆನಪು ಮಾಡ್ಕೊಳ್ಬಹುದು. 2017ರಲ್ಲಿ ಆಗಿದ್ದು ಚುನಾವಣೆ. ಅಷ್ಟು ವರ್ಷಗಳ ಬಳಿಕ, ಈಗ 9 ವರ್ಷಗಳ ಬಳಿಕ ಚುನಾವಣೆ ಆಗಿದ್ದು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಛಾಪು ಮೂಡಿಸಿದೆ. ಕಳೆದ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದುಕೊಂಡು ಬಿಜೆಪಿ ಈಗ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸೊ ಈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಬರೀ BMC ಅಷ್ಟೇ ಅಲ್ಲದೆ ವಿವಿಧ ಸಿವಿಕ್ ಬಾಡೀಸ್ಗೆ ಆಗ್ತಾ ಇರೋದು, ಬೇರೆ ಬೇರೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ, ಅಲ್ಲೆಲ್ಲ ಕೂಡ ಬಿಜೆಪಿ ಮುನ್ನುಗ್ತಾ ಇದೆ. ಇದು ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಏಷ್ಯಾದಲ್ಲಿಯೇ ಅತ್ಯಂತ ಶ್ರೀಮಂತ ಪಾಲಿಕೆ ಮುಂಬೈ ಮಹಾನಗರ ಪಾಲಿಕೆ. ಕಳೆದ ವರ್ಷದ ಬಜೆಟ್ 74,000 ಕೋಟಿ ರೂಪಾಯಿಗೂ ಹೆಚ್ಚು, ಹತ್ತತ್ರ 75,000 ಕೋಟಿ ಬಜೆಟ್ ಹೊಂದಿರುವಂತಹ ಏಷ್ಯಾ ಖಂಡದ ಅತಿ ಶ್ರೀಮಂತ ಪಾಲಿಕೆ ಇದು. 227 ವಾರ್ಡ್ಗಳಿರುವಂತಹ BMCಗೆ ಒಟ್ಟು 1,700 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರು. 1 ಕೋಟಿಗೂ ಅಧಿಕ ಮತದಾರರನ್ನ ಮುಂಬೈ ಹೊಂದಿದೆ. ಸೊ ಈ ಚುನಾವಣೆ ತುಂಬಾನೇ ಬಿರುಸಿನ ಚಟುವಟಿಕೆಗಳೊಂದಿಗೆ ನಡೆದಿತ್ತು, ಜಿದ್ದಾಜಿದ್ನಿಂದ ನಡೆದಿತ್ತು. ಕಾಂಗ್ರೆಸ್ಸು ಖಾತೆನೇ ತೆರೆದಿರ್ಲಿಲ್ಲ. ಮತ್ತೆ ಶೂನ್ಯ ಸಂಪಾದನೆ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಆಗತ್ತಾ ಅನ್ನೋವಾಗ್ಲೇ ಒಂದು ಗೆದ್ದುಕೊಂಡಿರೋ ಸುದ್ದಿ ಬಂದಿದೆ. ಅಂದ್ರೆ ನಾವು ಈ ರಿಪೋರ್ಟ್ ಅನ್ನು ಮುಂದೆ ಇಡ್ತಿರೋ ಹೊತ್ತಲ್ಲಿ ಧಾರಾವಿಯಲ್ಲಿ ಮಾತ್ರ ಕಾಂಗ್ರೆಸ್ ವಿನ್ ಆಗಿರೋದು. ನೋಡ್ಬೇಕು ಕಾಂಗ್ರೆಸ್ ಎಷ್ಟು ಸೀಟ್ಸ್ ಅನ್ನ ಬಾಚಿಕೊಳ್ಳುತ್ತೆ ಅಂತ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ವಿರೋಧ ಪಕ್ಷದಲ್ಲಿ ಕೂರೋದಿಕ್ಕೂ ಅರ್ಹತೆ ಇಲ್ಲ ಅಂತ ಮಿತ್ರ ಪಕ್ಷಗಳೇ ಇತ್ತೀಚೆಗಷ್ಟೇ ಸುಮ್ಮನೆ ಎಲೆಕ್ಷನ್ ಬಂದಾಗ ಪೋಸ್ಟರ್ ಬರುತ್ತೆ, ಆಮೇಲೆ ಮಾಯ ಆಗ್ತಾರೆ. ಇವರು ಅಧಿಕೃತ ಪ್ರತಿಪಕ್ಷವಾಗಿ, ಅಂದ್ರೆ ದೇಶ ಮಟ್ಟದಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ, ಗೆಸ್ಟ್ ರೋಲ್ ಪ್ಲೇ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ, ಪಾರ್ಟ್ ಟೈಮ್ ಪಾಲಿಟಿಷಿಯನ್ ಅಂತ ಮಿತ್ರರೇ ಮುಗಿಬಿದ್ದಿದ್ರು. ಶಿವಸೇನೆ ಇನ್ನಿತರರು ಮುಗಿಬಿದ್ದಿದ್ರು ರಾಹುಲ್ ಗಾಂಧಿ ವಿರುದ್ಧ. ಸೊ ಈ ಸಲ ಈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ಸ್ ಅನ್ನ ಗೆಲ್ಲುತ್ತೆ, ಸಿಂಗಲ್ ಡಿಜಿಟ್ಗೆ ಸೀಮಿತವಾಗುತ್ತಾ ಅನ್ನೋದ್ರ ಸುತ್ತಾನೆ ಚರ್ಚೆ ಇದೆ, ಕಾದು ನೋಡಬೇಕು. BMC ಲೋಕಲ್ ಬಾಡಿ ಎಲೆಕ್ಷನ್ ರಿಸಲ್ಟ್ಸ್ ಬಹುತೇಕ ಬಿಜೆಪಿಗೆ ಕ್ಲಿಯರ್ ಪಿಕ್ಚರ್ ಅನ್ನ ಕೊಡ್ತಾ ಇದೆ. ಈಗ ಪ್ರಮುಖವಾಗಿ ಮತಪಟ್ಟಿ, ಈಗ SIR ಪರಿಷ್ಕರಣೆ ಅಂತ ದೇಶವ್ಯಾಪಿ ಏನು ಕಾಂಗ್ರೆಸ್ ಇಟ್ಕೊಂಡಿದೆಯಲ್ಲ ಅದೇ ವಿಚಾರ ಹೇಳ್ತಿದ್ದಾರೆ ನೋಡಿ. ಮತಪಟ್ಟಿಯಲ್ಲಿಯೇ ಅಕ್ರಮ ನಡೆಸಿದ್ದಾರೆ ಅಂತ. ಅಲ್ಲಿಗೆ ಮತಪಟ್ಟಿಯೇ ಸರಿ ಇಲ್ಲದೆ ಬಿಜೆಪಿ ಈ ಒಂದು ಪಾಲಿಕೆಯನ್ನು ಗೆದ್ದುಕೊಳ್ತಿದೆ ಅನ್ನೋ ರೀತಿ ಆರೋಪ ಕೂಡ ಬಂದುಬಿಟ್ಟಿದೆ, ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಬಹುಶಃ ಬಿಜೆಪಿ ಮಹಾಯುತಿಯ ಗೆಲುವು ಇನ್ನಷ್ಟು ಖಚಿತ ಅಂತ ಈ ಒಂದು ಆರೋಪದಲ್ಲಿಯೇ ನಿನ್ನೆನೆ ಅದು ಚಿತ್ರಣ ಸಿಕ್ಕಿಬಿಡ್ತು. ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಮತ್ತೆ ಅಪಸ್ವರ ಶುರುವಾಗಿತ್ತು. ಅದೇ ರೀತಿಯಲ್ಲಿ ಬಿಜೆಪಿಯ ಭರ್ಜರಿ ಗೆಲುವಿನ ಚಿತ್ರಣ ಈಗ ಕಂಡು ಬರ್ತಾ ಇರೋದು. ಈ ಲೋಕಲ್ ಬಾಡಿ ಎಲೆಕ್ಷನ್ ಮೂಲಕ ಏನನ್ನ ಸಾಬೀತು ಮಾಡ್ತಾ ಇದೆ? ಎಲೆಕ್ಷನ್ ಕಮಿಷನ್ನೇ ನಡೆಸ್ತಾ ಇರುವಂತಹ, EVM ಮೂಲಕವೇ ನಡೀತಾ ಇರುವಂತಹ ಚುನಾವಣೆಗಳು, ಬ್ಯಾಲೆಟ್ ಪೇಪರಲ್ಲಿ ನಡೆದಂತಹ ರಾಜ್ಯದಲ್ಲೂ ಕೂಡ ಈ EVM ಎಲೆಕ್ಷನ್ ಕಮಿಷನ್ ದೂರ ಅವ್ರಿಗೆ ಸೋಲಾಯಿತು. ಗೋವಾದಲ್ಲಿ ಹಿನ್ನಡೆ ಆಯಿತು, ಅದು ತೀರಾ ಚರ್ಚೆ ಕಾರಣ ಆಯಿತು. ಮತ್ತು ಕೇರಳದಲ್ಲಿ ತಿರುವನಂತಪುರಮಲ್ಲಿ ಬಿಜೆಪಿ ಮೊದಲ ಬಾರಿಗೆ ಕಮಲ ಅರಳಿಸುವ ಮೂಲಕ ಅಲ್ಲಿ ಛಾಪು ಮೂಡಿಸ್ತು. ಕಾಂಗ್ರೆಸ್ ಅಲ್ಲಿ ಒಳ್ಳೆ ಹುರುಪು ಬಂತು, ಯಾಕಂದ್ರೆ ಕೇರಳ ಗೆಲ್ಲೋ ಮೂಲಕ ಅಲ್ಲಿ EVM ಅನ್ನ ದೂರಲೇ ಇಲ್ಲ ಅವರು. EVM ಮೂಲಕವೇ ಗೆದ್ದಂತಹ ಈ ಚುನಾವಣೆಯನ್ನ, ಗೆಲುವನ್ನ ಸಿಕ್ಕಾಪಟ್ಟೆ ಸಂಭ್ರಮಿಸಿದ್ರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು. ರಾಹುಲ್ ಗಾಂಧಿ, ಖರ್ಗೆ ಅವರೆಲ್ಲ ಹೃದಯ ತುಂಬು ಬಂದಿದೆ ಅಂತ ಧನ್ಯವಾದ ಅರ್ಪಿಸಿದ್ರು. ಆದ್ರೆ ಈಗ ಬಿಜೆಪಿ ಮತ್ತು NDA ಅಂದ್ರೆ ಮಹಾಯುತಿ ಗೆಲ್ತಾ ಇದ್ದ ಹಾಗೇನೆ ಮತ್ತೆ EVM ಅಪಸ್ವರ ಶುರುವಾಗಿದ್ದು. ಸೊ ದೇಶವ್ಯಾಪಿ ಎಲೆಕ್ಷನ್ ಕಮಿಷನ್ ಟಾರ್ಗೆಟ್ ಮಾಡುವಂತ ಭೂತ ಏನು ಹೇಳುತ್ತಲ್ಲ, ಅದು ರಿಸಲ್ಟ್ ದಿನ ಸೋಲಿನ ಸಮಯದಲ್ಲಿ ಮಾತ್ರ ಹೇಳೋದು ಅನ್ನೋದನ್ನ ಖಚಿತಪಡಿಸ್ತಿದ್ಯಾ? ದೇಶದಲ್ಲಿ ಮೋದಿ ಅಲೆ ಬಹಳ ಜೋರಾಗಿದೆ ಅನ್ನೋದನ್ನ ಸಾಬೀತುಪಡಿಸ್ತಿರುವಂಥ ಒಂದು ಅತ್ಯಂತ ಪ್ರಮುಖ ಚುನಾವಣೆ ಇದು. ವರ್ಷ 26ರಲ್ಲಿರುವಂತಹ ವೆಸ್ಟ್ ಬೆಂಗಾಲ್ ಚುನಾವಣೆ ಮೇಲೆ ತುಂಬಾನೇ ಕುತೂಹಲ ಇದೆ. ಅಲ್ಲಿ ಈ ಸಲ ಯಾರು ಊಹಿಸದಂತ ರಿಸಲ್ಟ್ ಬರುತ್ತೆ ವೆಸ್ಟ್ ಬೆಂಗಾಲಲ್ಲಿ, ನೋಡ್ತಾ ಇರಿ ಅಂತ ಮಮತಾ ಬ್ಯಾನರ್ಜಿಗೆ ಸೆಡ್ಡು ಹೊಡೆದು ಅಖಾಡಕ್ಕೆ ಧುಮುಕಿದ್ದಾರೆ ಮೋದಿ ಶಾ. ಭರ್ಜರಿ ರಣತಂತ್ರ ಶುರುವಾಗಿದೆ. ಇದು ಪಾಲಿಕೆ ಎಲೆಕ್ಷನ್ನು ಅಂತ ಲೈಟಾಗಿ ತಗೊಳ್ಳೋ ಹಾಗಿಲ್ಲ, ಅಷ್ಟು ಸೀರಿಯಸ್ ಆಗಿ ನೋಡಿದ್ದ ಒಂದು ಚುನಾವಣೆ, ಒಂದು ರಾಜ್ಯದಷ್ಟೇನೆ. ಅದ್ರ ಬೆನ್ನಲ್ಲೇ ಈಗ ಮತ್ತೆ 4 ರಾಜ್ಯಗಳ ಚುನಾವಣಾ ಕಾವು ಏರಲಿದೆ. ಇಡೀ ದೇಶದ ಚಿತ್ತ ಈಗ ವೆಸ್ಟ್ ಬೆಂಗಾಲ್ನತ್ತ. ನೆಕ್ಸ್ಟು ಬಿಹಾರದಲ್ಲಿ ಭರ್ಜರಿಯಾಗಿ ಗೆದ್ದ ಬಳಿಕ ಮತ್ತೊಂದು ಗೆಲುವು, BMC ಗೆಲುವು ಕೂಡ ಸೇರ್ಪಡೆಯಾಗ್ತಿದೆ. ಮುಂದಿನ ನಮ್ಮ ನಿಲ್ದಾಣ ವೆಸ್ಟ್ ಬೆಂಗಾಲ್ ಅಂತ ಈಗ ಬಿಜೆಪಿಗರು ನೆಕ್ಸ್ಟ್ ಟಾಸ್ಕ್ ಅನ್ನು ಕೂಡ ಕೈಗೆತ್ತಿಕೊಂಡು ಬಿಟ್ಟಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.